ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಕಾಳಿನ ಸಿಹಿ ದೋಸೆ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ಸಾಯಂಕಾಲ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೋಡಿ, ಇಲ್ಲಿ 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದನ್ನೊಂದು 2 ಸಲ ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕಬೇಕು. ಇದನ್ನು ಸಪ್ರೇಟಾಗಿ ನೆನೆ ಹಾಕಬೇಕು. ಒಂದು 5ರಿಂದ 6 ಗಂಟೆ ತನಕ ಇದು ಚೆನ್ನಾಗಿ ನೆನಿಬೇಕು. ಇದನ್ನೊಂದು ತಟ್ಟೆಗೆ ಹಾಕಿಬಿಟ್ಟು ನೀರು ಹಾಕಿ 5ರಿಂದ 6 ಗಂಟೆ ತನಕ ನೆನೆಲಿಕ್ಕೆ ಬಿಡೋಣ. ಆನಂತರ ನೋಡಿ, ಇನ್ನೊಂದು ಪಾತ್ರೆಗೆ ನಾನು 1 ಕಪ್ನಷ್ಟು ದೋಸೆ ಅಕ್ಕಿ ಹಾಕ್ತಾಯಿದ್ದೀನಿ. ನೀವು ರೇಷನ್ ಅಕ್ಕಿಯನ್ನು ಕೂಡ ಉಪಯೋಗಿಸ್ಬೋದು ಇದಕ್ಕೆ. ಇದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ತೊಳೆದ ನಂತರ ಇದನ್ನು ಕೂಡ ನಾವು 5ರಿಂದ 6 ಗಂಟೆ ತನಕ ನೆನೆಲಿಕ್ಕೆ ಬಿಡಬೇಕು. ಅಕ್ಕಿಯನ್ನು ಮತ್ತು ಮೆಂತ್ಯವನ್ನು ನಾವು ಬೇರೆ ಬೇರೆ ಪಾತ್ರೆಯಲ್ಲಿ ನೆನೆಲಿಕ್ಕೆ ಹಾಕಬೇಕು. ಯಾಕಂದರೆ ನಾವು ರುಬ್ಬಬೇಕಾದ್ರೆ ಬೇರೆ ಬೇರೆಯಾಗಿ ರುಬ್ಬಬೇಕಾಗ್ತದೆ. ಇವಾಗ ನೋಡಿ, ಇದು 6 ಗಂಟೆ ಕಳೆದಿದೆ ನಾನು ನೆನೆ ಹಾಕಿ. ಈಗ ಈ ಮೆಂತ್ಯ ಕಾಳನ್ನು ಮಾತ್ರ ನಾನು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಇರೋದ್ರಿಂದ ಚಿಕ್ಕ ಜಾರಿಗೆ ಹಾಕ್ತಾ ಇದ್ದೀನಿ ನಾನು. ಈಗ ಹಾಕಿದ ನಂತರ ನಾವು ನೆನೆಸಿಟ್ಟ ನೀರನ್ನೇ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಬಬೇಕಾಗ್ತದೆ. ನೋಡಿ, ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಸಾಧ್ಯ ಆದಷ್ಟು ನಯ ರುಬ್ಕೊಳ್ಬೇಕು. ಇದು ರುಬ್ಬಿದ ನಂತರ ಈಗ ಅಕ್ಕಿಯನ್ನು ನಾವು ರುಬ್ಬಬೇಕು. ಆನಂತರ ನಾವು ಈ ನೆನೆಸಿರೋಂಥ ಅಕ್ಕಿಯನ್ನು 2 ಸಲ ಚೆನ್ನಾಗಿ ತೊಳೆದು ದೊಡ್ಡ ಮಿಕ್ಸಿ ಜಾರಿಗೆ ನಾನು ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು ಅಕ್ಕಿಯನ್ನು ನೆನೆ ಹಾಕಿರೋದ್ರಿಂದ ಒಂದೇ ಸಲ ನಾನು ರುಬ್ತಾ ಇದ್ದೀನಿ. ನೋಡಿ, ಇಲ್ಲಿ ಅಕ್ಕಿ ಹಾಕಿದ ನಂತರ ನಾನು ಯಾವ ಕಪ್ನಲ್ಲಿ ಅಕ್ಕಿಯನ್ನು ಹಾಕಿದ್ನೋ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಬೇಕು. ನಂತರ 3/4 ಕಪ್ನಷ್ಟು ಬೆಲ್ಲ. ನೋಡಿ, ಈ 3 ಇಂಗ್ರೀಡಿಯೆಂಟ್ ಹಾಕಿದ ನಂತರ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಚಿಟಿಕೆಯಷ್ಟು ಹಾಕಿದರೆ ಸಾಕು, 1/4 ಸ್ಪೂನಿಂದ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಎಷ್ಟು ಸಾಧ್ಯ ಅಷ್ಟು ನಯ ರುಬ್ಕೊಳ್ಬೇಕು. ಆನಂತರ ರುಬ್ಬಿ ಇಟ್ಟಿರುವಂಥ ಮೆಂತ್ಯ ಹಿಟ್ಟಿನ ಜೊತೆಗೇ ಸೇರಿಸ್ಕೊಳ್ಬೇಕು. ಆನಂತರ ದೋಸೆ ಕಲರ್ ಚೆನ್ನಾಗಿ ಬರಲಿಕ್ಕೆ ನಾನೊಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನಂತರ ಚಿಟಿಕೆ ಅಡುಗೆ ಸೋಡಾ. ಇನ್ಸ್ಟೆಂಟಾಗಿ ಮಾಡೋದಾದರೆ ಮಾತ್ರ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು 6ರಿಂದ 7 ಗಂಟೆ ತನಕ ಫರ್ಮೆಂಟೇಷನ್ಗೆ ಇಡಬೇಕಾಗ್ತದೆ. ಇದೆಲ್ಲವನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹ್ಯಾಂಡ್ ವಿಸ್ಕರ್ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮೆಂತ್ಯ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಒಂದು 2 ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹುದುಗಿರೋ ಥರ ಬರಬೇಕು ಹಿಟ್ಟು. ಈಗ ದೋಸೆ ಹಿಟ್ಟಿನ ಹದ ನೋಡ್ಕೊಳ್ಳಿ, ತೀರಾ ದಪ್ಪ ಹಿಟ್ಟು ಮಾಡ್ಕೊಳ್ಬಾರ್ದು. ನೋಡಿ, ಈ ಥರ ತೆಳುವಾಗಿರಬೇಕು. ಬೆಲ್ಲ ಹಾಕಿರೋದ್ರಿಂದ ತೀರಾ ದಪ್ಪ ಹಿಟ್ಟು ಮಾಡ್ಕೊಳ್ಬೇಡಿ. ಆ ರೀತಿ ಮಾಡಿದರೆ ದೋಸೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ತವ ಚೆನ್ನಾಗಿ ಕಾದಿದೆ. ಇದರ ಮೇಲೆ ಸ್ವಲ್ಪ ನೀರು ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಒಂದು ಕಾಟನ್ ಬಟ್ಟೆಯಿಂದ. ಈಗ ಹಿಟ್ಟು ಹಾಕಬೇಕಾದ್ರೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ನೋಡಿ, 1 ಸೌಟಷ್ಟು ಹಿಟ್ಟು ಹಾಕಿ ಸ್ವಲ್ಪ ತೆಳುವಾಗಿ ನಾನು ಮಾಡ್ತಾ ಇದ್ದೀನಿ ದೋಸೆ. ನೋಡಿ, ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಕಣ್ಣು ಬಿದ್ದ ನಂತರ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಅರಿಶಿನೆಲ್ಲ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಬೇಕಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಒಂದು ಬದಿ ಮಾತ್ರ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಸಾಫ್ಟಾಗಿರುವಂಥ ಮೆಂತ್ಯ ಕಾಳಿನ ಸಿಹಿ ದೋಸೆ ರೆಡಿಯಾಗಿದೆ. ನೋಡಿ, ಸಾಯಂಕಾಲ ಟೀ ಟೈಮ್ಗೆಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಹಾಗೇ ತಿನ್ಬೋದು. ಮೆಂತ್ಯ ಕಾಳೆಲ್ಲ ಹಾಕಿ ಮಾಡಿರುವಂಥ ಈ ಹೆಲ್ದಿ ದೋಸೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.